ಈಗ ಇಂಡೋನೇಷ್ಯಾದಲ್ಲಿ ಕ್ಲಿಯರ್ ಕಟ್ ಆಗಿ ಅವ್ರು ಪ್ರಾಕ್ಟೀಸ್ ಮಾಡ್ತಕ್ಕಂತಹದ್ದು ನಮ್ಮ ರಾಮಚರಿತ್ರ, ವಾಲ್ಮೀಕಿ ರಾಮಚರಿತ್ರ ಅಥವಾ ತುಳಸಿ ರಾಮಚರಿತ್ರದಲ್ಲಿ ಮಾಡಿರ್ತಕ್ಕಂಥದ್ದನ್ನೇ ಪ್ರಾಕ್ಟೀಸ್ ಮಾಡೋದು. ಇವ್ರು ಏನೇನೋ ಹೇಳ್ತಾರಲ್ಲ ಅದಲ್ಲ. ಅಲ್ಲ ಐಡಲ್ ಒಂದ್ ನಿಮಿಷ ಒಳ್ಳೆ ವ್ಯಕ್ತಿ, ಒಂದ್ ನಿಮಿಷ ಯಾರನ್ನ ಆಗ್ಲಿ, ಅಶೋಕ್ ಗೌಡ ಆಗ್ಲಿ ಒಳ್ಳೆ ಇದ್ರನ್ನು ನಾವು ಫಾಲೋ ಮಾಡ್ತೀವಿ. ಒಳ್ಳೆ ಕೆಲಸಕ್ಕೆ ಒಳ್ಳೆ ಇದು ಮಾಡಿದ್ರೆ ಐಡಲ್. ಒಂದ್ ನಿಮಿಷ ಅದು ತಪ್ಪೇನಿಲ್ಲ. ಒಂದ್ ನಿಮಿಷ ನೋಡಿ, ಸಂತೋಷ. ಮುಸಲ್ಮಾನ್ ಅಲ್ಲ ಬಿಟ್ರೆ ಯಾರಿಗೆ ಇದು ಮಾಡಲ್ಲ. ಸಂತೋಷ. ನಾವು ರಾಮ ಅಂದ್ರೆ ನಾವು ರೆಸ್ಪೆಕ್ಟ್. ಸಂತೋಷ. ನಾನು ಬಂದೆ ನೋಡಿ ರಂಜಿತ್, ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಸ್ಟ್ಯಾಂಡರ್ಡ್ ಇವತ್ತು ಯಾರೇ ನೋಡ್ಕೊಳ್ಳಿ, ಪುಸ್ತಕಗಳು ಇದೆ. ಗುಬ್ಲಿಕ್ ಅಂತ ಹೇಳಿ ಟರ್ಕಿನಲ್ಲಿ ಮುಸಲ್ಮಾನ ಸಾಮ್ರಾಜ್ಯ, ಅದು ಹಾರ್ಡ್ ಕೋರ್ ಮುಸಲ್ಮಾನ ಸಾಮ್ರಾಜ್ಯ. ಅಂತಹ ಸಾಮ್ರಾಜ್ಯದಲ್ಲಿ ಕಾರ್ಬನ್ ಡೇಟಿಂಗ್ ಮಾಡಿದ್ದು ಶಿವನ ದೇವಸ್ಥಾನ ಅಂತ ಹೇಳ್ತಾರೆ, ಇನ್ಕ್ಲೂಡಿಂಗ್ ಶಿವ, ಇನ್ಕ್ಲೂಡಿಂಗ್ ಕುರ್ಮಿ ಅಂತಾನೆ ಸ್ಪೆಸಿಫಿಕ್ ಆಗಿ. ಅದು ದೇವಗಿರಿ ಸ್ಕ್ರಿಪ್ಟ್ ಅಲ್ಲಿ ಬರ್ದಿರೋ ಅಂತ ಹೇಳ್ತಾರೆ. 11,500 ವರ್ಷ ಡೇಟಿಂಗ್. ಆಯ್ತಾ? ಭಾರತದ ಮುಸಲ್ಮಾನರಾದ್ರೆ ಏನು ವಿಚಾರ ಇಷ್ಟೇ. ಮುಸ್ಲಿಮರಿಗಿರೋ ಭಯ ಏನಂತಂದ್ರೆ, ನೀವು ರಾಮ ಅಯೋಧ್ಯೆ ಮಾಡಿದ್ರಿ, ಈ ಕಾಶಿ ಅಂತ ಮಾಡ್ತೀರಿ, ಆಮೇಲೆ ಮಥುರಾ ಅಂತ ಹೋಗ್ತೀರಿ, ನಿಮ್ಗೆ ನಿಲ್ಲೋದಿಲ್ಲ. ನೀವು ನಿರಂತರವಾಗಿ ಮಾಡ್ತಾ ಹೋಗ್ತೀರಿ. ನೀವು ರಾಜಕೀಯಕ್ಕಾಗಿ ಮುಸ್ಲಿಮರನ್ನ ತುಷ್ಟೀಕರಣ ರೀತಿಯಲ್ಲಿ ಈ ರೀತಿ ಟಾರ್ಗೆಟ್ ಮಾಡ್ತಾ ಹೋಗ್ತೀರಿ. ನಮ್ಮ ವಿಚಾರ ಅದಲ್ಲ. ನಮ್ಮ ವಿಚಾರ ಇರತಕ್ಕಂತಹದ್ದು ಕೆ ಮೊಹಮ್ಮದ್ ಅವರು ಏನು ಹೇಳಿದ್ದಾರೆ ಅಂದ್ರೆ, ನಾನು ಆಸ್ ಎನ್ ಹೇಳ್ತೀನಿ, ಕೆ ಮೊಹಮ್ಮದ್ ಅವರು ಹೇಳಿರ್ತಕ್ಕಂಥ ಸಜೆಷನ್ ದೇವಸ್ಥಾನದ ಒಂದು ಇದು ಸಿಕ್ಲಿಲ್ಲ ಅಂತ ಹೇಳಿದ್ದಾರೆ. ಜನಕ್ಕೆ ಮಿಸ್ಲೀಡ್ ಆಗುತ್ತೆ. ಬಾಬರಿ ಮಸೀದಿ ಸುಪ್ರೀಂ ಕೋರ್ಟ್ ಜಯಪ್ರಕಾಶ್ ಶೆಟ್ರೆ 89 ಅಲ್ಲಿ ಕ್ಲಿಯರ್ ಕಟ್ ಆಗಿ ಮುಸಲ್ಮಾನ ಸಮುದಾಯ ಏನಿತ್ತು, ಅಲ್ಲಿನ ಅಯೋಧ್ಯೆಯ ಮುಸಲ್ಮಾನ ಸಮುದಾಯ ಅವ್ರು ಒಪ್ಕೊಳ್ತಾರೆ. ಅಂತಂದ್ರೆ ಯಾರೋ ಒಬ್ರು ರಾಜಕೀಯವಾಗಿ ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳಿಕ್ಕೆ ಅವ್ರನ್ನ ಪ್ರೋತ್ಸಾಹಿಸಿಕೊಂಡು ಈ ಎಡಪಂಥೀಯ RTO ಯೂನಿವರ್ಸಿಟಿ ಏನಿದೆ ಅಂದ್ರೆ ರಮೀಲಾ ತಾಪರ್ ಅಂಡ್ ಅದರ್ಸ್ ಯೂನಿವರ್ಸಿಟಿ ಏನಿದೆ, ಇಂಥವ್ರ ಬೆಂಬಲದಿಂದಾಗಿ ಆವತ್ತಿನ ಅಯೋಧ್ಯೆ ಗಲಾಟೆ ಜಾಸ್ತಿ ಆಯ್ತೆ ಹೊರತು ಇವತ್ತು ಏನೂ ಆಗಿರಲಿಲ್ಲ. ಇವತ್ತು ಅಷ್ಟೇ ಅಲ್ಲಿನ ಸಮುದಾಯ ಏನಿದೆ ಅದು ರೆಡಿ ಇರುತ್ತೆ. ಪಾಪ ಅವರು ಇವತ್ತೇನಾದ್ರು ಕಾಶಿ ಕಾರಿಡಾರ್ ಆಗ್ಲಿಕ್ಕೆ ತುಂಬಾ ಜನ ಅವ್ರ ಮನೆಗಳನ್ನು ಬಿಟ್ಕೊಟ್ರು. ಮೋದಿ ಅವರು ಒಂದು ಕರೆ ಕೊಟ್ಟ ಮೇಲೆ ಮನೆಗಳು ಅದಾದ್ಮೇಲೆ ಇವತ್ತೇನಿದೆ ಅಂತಂದ್ರೆ ಒಂದು ಸಮಾಧಾನಕರವಾಗಿ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರು, ಯೋಗಿ ಆದಿತ್ಯನಾಥ್ ನೋಡಿ ಈ ತರ ಮಾಡ್ಬಿಟ್ಟಿದ್ದಾರೆ. ಯುಪಿದಲ್ಲಿ ಎಲ್ಲ ಹಿಂದೂ ಮುಸಲ್ಮಾನ ಎಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಹೆಂಗೆ ದೊಡ್ಡ ಮಾಡಕ್ ಹೋಗಿ ನಿಮ್ಗೇನಾದ್ರೂ ಅಭದ್ರತೆ ಕಾಡ್ತಿದೆಯಾ ಸರ್? ಏನಕ್ಕೆ ಈಗ ವಿರೋಧ ಅಂತ ಹೇಳ್ತಿದ್ರೆ ವಿರೋಧನೇ ಅನ್ಯಾಯ ಆಗ್ತದೆ. ವಿರೋಧ ಮಾಡಬೇಡ, ವಿರೋಧ ಮಾಡಬೇಡ. ಅನ್ಯಾಯ ಆಗ್ತಂದ್ರೆ ಒಂದು ಸಮುದಾಯ ಮೇಲೆ ಅನ್ಯಾಯ ಆಗ್ತದೆ. ಹಿಂದೂ ಆಗ್ಲಿ, ಮುಸಲ್ಮಾನ ಆಗ್ಲಿ, ದಲಿತ ಆಗ್ಲಿ, ಅವ್ರ ಮೇಲೆ ಅನ್ಯಾಯ ಆಗ್ತದ್ರೆ ಕೇಳ್ಬೇಡ್ದ? ಈಗ ಬಿಜೆಪಿ, ವಿಶೇಷವಾಗಿ ಬಿಜೆಪಿ ಅಥವಾ ಹಿಂದೂ ಮುಖಂಡರುಗಳ ವಾದ ಏನಪ್ಪಾ ಅಂತಂದ್ರೆ, ಅಯೋಧ್ಯೆ ಇರ್ಬೋದು ಅಥವಾ ಕಾಶಿ ಇರ್ಬೋದು ಅಥವಾ ಮಥುರಾ ಇರ್ಬೋದು, ಅದು ಧ್ವಂಸ ಮಾಡಿ ಕಟ್ಟಲಾಗಿದೆ, ಅದನ್ನ ನೀವಾಗೆ ಬಿಟ್ಟುಕೊಟ್ರೆ ಮತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನುವಂಥದ್ದು. ಈ ಹಿಂದೆ ಅಶೋಕ್ ಸಿಂಘಲ್ ಅವರಿದ್ದಾಗ 3,000 ದೇವಸ್ಥಾನಗಳನ್ನು ಒಡೆಯಲಾಗಿದೆ ಅಂತ ಹೇಳಿದಾಗ 3,000 ಬಿಟ್ಟುಬಿಡಿ, ನಮಗೆ 3 ಬಿಟ್ಟುಕೊಡಿ ಅನ್ನುವಂಥದ್ದು, ಅದು ಸಾಧ್ಯ ಇದೆಯಾ? ಆ ರೀತಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಮುಸ್ಲಿಮರು ಅದನ್ನು ಆ ರೀತಿ ತಗೊಳ್ಳೋಕೆ ಸಾಧ್ಯ ಇದೆಯಾ? ಅಥವಾ ಹಿಂದೂಗಳು ಕೂಡ ಈ 3 ದೇವಸ್ಥಾನ ಆದ ನಂತರ ಸುಮ್ಮನಿರೋದಕ್ಕೆ ಸಾಧ್ಯ ಇದೆಯಾ? ರಾಜಕೀಯ ಮಾಡದೇ ಇರ್ತಾರ? ನೋಡಿ ಇವತ್ತಿನ ಬಹು ದೊಡ್ಡ ಅವಶ್ಯಕತೆ ಯಥಾಸ್ಥಿತಿವಾದವನ್ನ ಮುಂದುವರಿಸ್ತಕ್ಕಂಥದ್ದು. ಯಥಾಸ್ಥಿತಿವಾದ ಅಂದ್ರೇನು? ದೇಗುಲಗಳು ದೇಗುಲಗಳಾಗೆ ಉಳಿಯಬೇಕು, ಮಸೀದಿಗಳು ಮಸೀದಿಗಳಾಗೆ ಉಳಿಯಬೇಕು, ಗುರುದ್ವಾರಗಳು ಗುರುದ್ವಾರಗಳಾಗೆ ಉಳಿಯಬೇಕು. ಮತ್ತೆ ಹೊಸದಾಗಿ ಯಾವುದೇ ಖ್ಯಾತೆ ತೆಗಿಬಾರ್ದು, ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ಬರಬಾರ್ದು. ಕುವೆಂಪು ಮಾತಾಡಿದ್ದಾರೆ, 108 ದೇವರುಗಳ ನೂಕಾಚೆ ದೂರ ಮಹಾವೀರರು ಕುವೆಂಪು ಎಲ್ಲ ಹೇಳಿದ್ದಾರೆ. ನಾವು ಮನುಷ್ಯತ್ವಕ್ಕೆ ಮನುಷ್ಯರನ್ನ ದೇವರನ್ನಾಗಿ ಬೆಳೆಸ್ತಕ್ಕಂಥ ಕೆಲಸ ಬೇಕು.
ಅಲ್ಲಲ್ಲ ಆಗ್ಲೇ ನೀವೇ ಸಂವಿಧಾನಕ್ಕೆ ಹೇಳಿದ್ರಲ್ಲ. ತಿದ್ದುಪಡಿ ತರಬೇಕು. ಆಗ್ಲೇ ನೀವೇ ಹೇಳಿದ್ರಲ್ಲ, ಜ್ಞಾನೋಪನಲ್ಲಿ ಕುರುಹುಗಳನ್ನ ಬಿಟ್ಕೊಟ್ಬಿಡ್ಬೇಕು ಅಂತ ನೀವೇ ಹೇಳಿದ್ರಲ್ಲ. ಯಥಾಸ್ಥಿತಿ ಮೇಂಟೈನ್ ಮಾಡಬೇಕು. ಮುಂದೆ ಅಲ್ಲ, ನೀವೇ ಹೇಳಿದ್ರಲ್ಲ ಆಗ್ಲೇ. ಸಬಲೀಕರಣಕ್ಕೆ ನಾವು ಗಮನ ಅಲ್ಲ, ಆಗ್ಲೇ ನೀವೇ ಹೇಳಿದ್ರಲ್ಲ. ದ್ವಂದ್ವ ರೀತಿಯಲ್ಲಿ ಮಹೇಶ್ ಚಂದ್ರ ಗುರುಗಳೇ, ಸತ್ಯ ಸತ್ಯ ಹೇಳ್ತಾ ಇರೋದು. ಮಹೇಶ್ ಚಂದ್ರ ನಿಜ ಹೇಳ್ತಾರೆ, ಒಳ್ಳೆ ಮಾತು ಹೇಳ್ತಾ ಇದ್ದಾರೆ ಅವರು. ಒಳ್ಳೆ ಮಾತು. ಈ ಶಾಂತಿಯ ಬರೋ ನಮ್ಮ ಭಾರತನ ಕಾಪಾಡಬೇಕು, ಶಾಂತಿ ಕದಡಬಾರ್ದು ಅಂತ ಹೇಳ್ತಾ ಇರೋದು ಮಹೇಶ್ ಚಂದ್ರ ಅವರು. ಮಹೇಶ್ ಚಂದ್ರ ಅವರು ಏನ್ ಹೇಳ್ತಾ ಇದ್ರು ಕೇಳಿ ನೀವು. ನಿಮ್ದು ಯಾವ ಸ್ಟ್ಯಾಂಡ್ ಆಗ್ಲೇ ಹೇಳಿದ್ರಿ ಕುರುಹುಗಳಿದ್ರೆ ಬಿಟ್ಕೊಟ್ಬಿಡ್ಬೇಕು ಅಂತ. ಈಗ ಹೇಳ್ತಿದ್ದೀರಾ ಯಥಾಸ್ಥಿತಿ ಅಂತ. ನೀವು ಯಾವ ತರ ಸ್ಟ್ಯಾಂಡ್ ನಿಮ್ ಸ್ಟೂಡೆಂಟ್ಗಳಿಗೆ ಇದೇ ಹೇಳ್ಕೊಡ್ತೀರಾ? ಈಗ ಒಂದ್ ಹೇಳು ಆಗೊಂದ್ ಹೇಳು ಅಂತ. ಇದನ್ನೇ ನಾವು ಹೇಳ್ತಾ ಇರೋದು. RTO ಯೂನಿವರ್ಸಿಟಿ ಅಂದ್ರ ರಮೀಲಾ ಥಾಪರ್ ಅಂಡ್ ಅದರ್ಸ್ ಯೂನಿವರ್ಸಿಟಿ ಅಂದ್ರೆ ದ್ವಂದ್ವ ನೀತಿ, ಭಾರತೀಯ ವಿರೋಧ ನೀತಿ ಅಂತ. ಸರಿಯಾಗಿ ಹೇಳಿ, ಸರಿಯಾಗಿ ಹೇಳಿ. ಮಹೇಶ್ ಚಂದ್ರ ಗುರುಗಳೇ, ತಮ್ಮದು ಡಬಲ್ ಸ್ಟ್ಯಾಂಡರ್ಡ್ ಅಂತೇಳಿ ಹೇಳ್ತಾ ಇದ್ದಾರೆ ಬಿಜೆಪಿ ಅವರು. ಇಲ್ಲ, ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಪಕ್ಷ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಲ್ಲ, ದೇಶ ಮುಖ್ಯ. ಇಲ್ಲಿ ಒಂದೇ ಸ್ಟ್ಯಾಂಡರ್ಡ್ ಇರೋದು. ನಮ್ಗೆ ಮಂದಿರ, ಮಸೀದಿ, ಗುರುದ್ವಾರ ಮುಖ್ಯ ಅಲ್ಲ. ಭಾರತೀಯರ ಸುರಕ್ಷತೆ ಮುಖ್ಯ. ಭ್ರಾತೃತ್ವ ಮುಖ್ಯ. ಹಾಗಾಗಿ ಮಂದಿರವೂ ಮಸೀದಿಗಳು ಇದ್ದದ್ದು ಇದ್ದಂಗೆ ನಮ್ಮ ದೇಶದ ಫರ್ದರ್ ಡೆವಲಪ್ಮೆಂಟ್ಗೆ ಇದು ಸಿಂಗಲ್ ಸ್ಟ್ಯಾಂಡರ್ಡ್. ಮಹೇಶ್ ಚಂದ್ರ ಗುರುಗಳು ಹೇಳಿ ನಮ್ಮ ದೇಶ ನಮ್ಗೆ ಮುಖ್ಯ. ಈಗ ಮಹೇಶ್ ಚಂದ್ರ ಗುರುಗಳೇ, ಮುಖ್ಯ. ಮಹೇಶ್ ಚಂದ್ರ ಗುರುಗಳೇ, ಈಗ ಸ್ಪಷ್ಟ ಈ ವಿಷಯದಲ್ಲಿ ಹೇಳಿ. ಮುಖ್ಯ. ಆ ದೃಷ್ಟಿಯಿಂದ ಒಂದು ಸಂವಿಧಾನಕ್ಕೆ ತಿದ್ದುಪಡಿ ತಂದು ಯಥಾಸ್ಥಿತಿವಾದ ಮೇಂಟೈನ್ ಮಾಡಬೇಕು. ಇಲ್ಲ ಅಲ್ಲ, ಮಹೇಶ್ ಚಂದ್ರ ಗುರುಗಳೇ, ಈಗ ಜ್ಞಾನ ವ್ಯಾಪ್ತಿಯಲ್ಲಿ ಗುರುಗಳು ಸಿಕ್ಕಿದಲ್ಲ, ಮಹೇಶ್ ಬಗ್ಗೆ ತಾವೇನ್ ಹೇಳ್ತೀರಾ? ನಿಮ್ಮ ಮುಸ್ಲಿಂ ಬಾಂಧವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಹೇಶ್ ಗುರುಗಳೇ? ಈಗ ಕುರುಗಳು ಸಿಕ್ಕಿದೆ ಜ್ಞಾನ ವ್ಯಾಪ್ತಿಯಲ್ಲಿ, ಬಿಟ್ಕೊಡಿ ಅಂತ ಹೇಳ್ತೀರಾ? ಅವ್ರಿಗೆ ಒಪ್ಪಿಸುವ ಪ್ರಯತ್ನ ಮಾಡ್ತೀರಾ? ಮಹೇಶ್ ಚಂದ್ರ ಗುರುಗಳೇ, ಶಾಂತಿ ಸಾಮರಸ್ಯ ದೇಶದಲ್ಲಿ ಬದಲಾವಣೆ ಮಾಡಿದಾರಲ್ಲ ಗುರುಗಳೇ, ಔರಂಗಜೇಬ್ ಬದಲಾವಣೆ ಮಾಡಿದ್ದಾರೆ, ಅದನ್ನ ಬದಲಾವಣೆ ಮಾಡಬೇಕಾಗಿದೆ ಈಗ. ತಿದ್ದುಪಡಿ ತರಬೇಕು. ಮಹೇಶ್ ಚಂದ್ರ ಗುರುಗಳೇ, ನೀವು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀರಿ. 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದಾಗಿರುವಂತ ಕಾಶಿ, ಆ ಜ್ಯೋತಿರ್ಲಿಂಗ ಮೂಲ ಜ್ಯೋತಿರ್ಲಿಂಗ ಅಲ್ಲೇ ಇದೆ ಅಂತ ಹೇಳುವಾಗ ಒಂದು ಸಮುದಾಯದವ್ರು ಸುಮ್ಮನೆ ಬಿಡ್ತಾರಾ? ಒಂದು ಸಮುದಾಯನ ಮಸೀದಿ ಕೊಟ್ಬಿಡ್ತಾರ? ಕೊಡಲ್ಲ. ನೀವು ಆತ್ಮಲಿಂಗಕ್ಕೆ ಬೆಲೆ ಕೊಡಿ. ಜ್ಯೋತಿರ್ಲಿಂಗಕ್ಕಿಂತ ಆತ್ಮಲಿಂಗ ಬಹಳ ಮುಖ್ಯ. ಆತ್ಮಲಿಂಗ ಬಹಳ ಮುಖ್ಯ, ಜ್ಯೋತಿರ್ಲಿಂಗ ಮುಖ್ಯ ಅಲ್ಲ. ಹಾಗಾಗಿ ಭಾರತ ದೇಶ ಮುಖ್ಯ, ಭಾರತೀಯತೆ ಬಹಳ ಮುಖ್ಯ. ಸ್ಯಾಕ್ರಿಫೈಸ್ ಮಾಡಿ, ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ. ದೇಶದ ಹಿತದೃಷ್ಟಿಯಿಂದ ತಪ್ಪೇನಿಲ್ಲ. ನೀವು ಗಳಿಸ್ತೀರಿ, ನೀವು ಕಳ್ಕೊಳ್ಳೋದಿಲ್ಲ. ಅದಕ್ಕೆ 40,000 ದೇವಸ್ಥಾನಗಳು ನಾವು ಕಳ್ಕೊಂಡಿದ್ದೇವೆ. ನಿಮ್ಮ ಈ ತಪ್ಪು ಮಾಹಿತಿ ದೇಶ ಬಿಟ್ಕೊಟ್ಬಿಟ್ರಿ. ಅದೇ ಈಗ ನಿಮ್ಮಿಂದಾನೇ ನಮ್ಮ ಪಾಕಿಸ್ತಾನ ಬಿಟ್ಟಿರೋದು, ಬಾಂಗ್ಲಾದೇಶ ಬಿಟ್ಟಿರೋದು. ಇದ್ರ ನೀವು ಅರ್ಥ ಮಾಡ್ಕೊಳ್ಬೇಕಿದೆ. ಅದಾದ್ಮೇಲೂ ನಮ್ಗೆ ಬೇಕು ಅಂತಾರೆ. ಆದ್ರೆ ವಿಚಾರ ಅದಲ್ಲ ಅಲ್ಲ ನೋಡಿ. ಇವತ್ತು ಸಾಮರಸ್ಯದಿಂದ ಇರಬೇಕು ಅಂತ ಹೇಳಿದಾಗ ಒಂದಷ್ಟು ಗಿವ್ ಅಂಡ್ ಟೇಕ್ ಇರ್ತದೆ. ಈ ದೇಶದಲ್ಲಿ ನಾವು ಗತ ವೈಭವವನ್ನು ಕಟ್ಟಬೇಕು ಅಂತ ಹೊರಟಾಗ ಅವರೂ ಸಹ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಬೇಕಾಗ್ತದೆ. ನಮಗೆ ದೇಶ ಬಿಟ್ಕೊಟ್ರು, ಅಲ್ಲಿ ನಾವು ಆ ದೇಶದಿಂದ ಈ ಸಮುದಾಯನ ಓಡಿಸ್ಬಿಟ್ವಿ. ಆದರೂ ಸಹ ನಮ್ಮನ್ನ ಯಾರೂ ಸಹ ಪ್ರಶ್ನೆ ಮಾಡಲಿಲ್ಲ. ಆದರೆ KK ಮೊಹಮ್ಮದ್ ಹೇಳಿದ್ದಾರೆ, ನಮ್ಮಲ್ಲೇ ಒಬ್ರು ಅವರಂತ ಒಬ್ಬ ಸೈಂಟಿಸ್ಟ್, ಆರ್ಕಿಯಾಲಜಿಕಲ್ ಸೈಂಟಿಸ್ಟ್ ಹೇಳ್ತಿದ್ದಾರೆ, ಈ 3 ಜಾಗಗಳನ್ನಾದರೂ ಬಿಟ್ಕೊಡೋಣ ಅಂತ ಹೇಳಿ ಅವ್ರಿಗೆ ನೀವು ಸ್ವಲ್ಪ ಸಂದೇಶ ಕೊಡಿ. ಈ ರೀತಿ ಆಗಲೇ ಕೊಟ್ಟರ ಸಂದೇಶ, ಅದ ಸತ್ಯನ ಬೇಕಾದ್ರೆ ಇನ್ನೊಂದು ಪ್ಲೇ ಮಾಡ್ತಾರೆ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ನಾವೇನಾದ್ರು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದರೆ, ನಿಮ್ಮಂತಹ ಒಂದು ವಿಚಾರವಂತರು ಅಂತ ಏನು ಅನ್ಸ್ಕೊಳ್ತಾ ಇದ್ದೀರಾ, ನಾವು ಹೇಳ್ತಿಲ್ಲ ನೀವು ವಿಚಾರವಂತರು ಅಂತ, ಏನು ಅನ್ಸ್ಕೊಳ್ತಾ ಇದ್ದೀರಾ, ನಿಮ್ಮಂಥವ್ರು ಸಹ ಎದೆ ಮುಟ್ಟಿ ಆತ್ಮಲಿಂಗ ಮುಟ್ಟು ನೋಡಿಕೊಂಡು ಸತ್ಯ ಮಾತಾಡಿ. ಆಗ್ಲೇ ಹೇಳಿದ್ರಲ್ಲ, ಚೈನಾ ನಮ್ಮ ದೇಶದ ದ್ರೋಹಿ ಅಂತೇಳಿ, ಅಂದ್ರೆ ನಮಗೆ ವಿರೋಧಿ ಅಂತೇಳಿ. ಅದೇ ರೀತಿ ಸತ್ಯನ ಎಲ್ಲಾ ಸತ್ಯನೂ ಮಾತಾಡಿ. ಒಂದ್ರಲ್ಲಿ ಸತ್ಯ, ಇನ್ನೊಂದ್ರಲ್ಲಿ ಅಸತ್ಯ, ಅದು ಬೇಡ. ಆತ್ಮಲಿಂಗ ಅಂತ ನಿಮಗೂ ಇದೆ, ಆತ್ಮಲಿಂಗ ಮುಟ್ಟು ನೋಡ್ಕೊಂಡು ಹೇಳಿ. ಯಾರು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹೋಗ್ತಾರ ನಿಮ್ಮ ದ್ವಂದ್ವ ನೀತಿನ, ಅದನ್ನ ಫಸ್ಟ್ ಹೇಳಿ. ಆತ್ಮಲಿಂಗ ಮಹೇಶ್ ಚಂದ್ರ ಗುರುಗಳಿಗೆ ಇನ್ನೊಂದು, ಇವತ್ತು ಇಂಡೋನೇಷ್ಯಾದಲ್ಲಿ ನಮ್ಮ ದೇವಸ್ಥಾನ ಇದೆ, ಫಿಲಿಪೈನ್ಸ್ ಅಲ್ಲಿ ನಮ್ಮ ಕಂಬೋಡಿಯಾ, ಥೈಲ್ಯಾಂಡ್ ಅಲ್ಲಿ ನಮ್ಮ ದೇವಸ್ಥಾನ, ನಮ್ಮ ಕುರುಹುಗಳಿದೆ. ಬಿಡ್ಲಿಕ್ಕೆ ಹೇಳಿ ಅಲ್ಲ, ಇದೇ ನಿಮ್ಮ ವಾದವನ್ನ ಇದನ್ನ ಹೇಳಿ. ಇವತ್ತು ನಮ್ಮ ದೇವಸ್ಥಾನಗಳಿದೆ ಅಲ್ಲ, ಅಲ್ಲಿ ಕಟ್ಟಿದಾರಲ್ಲ, ಬಿಡ್ಲಿಕ್ಕೆ ಹೇಳಿ, ನಮ್ಮ ಹಿಂದೂಗಳಿಗೆ ಬಿಡ್ಲಿಕ್ಕೆ ಹೇಳಿ.